ನಾವು ಸ್ವಾಭಾವಿಕವಾಗಿ ದೊರಕತಕ್ಕಂಥದ್ದು ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಬ್ಲ್ಯಾಕ್ ಟರ್ಮಲೈನ್ ಅಂತ ಕರೆದ್ವಿ. ಅನೇಕ ವಿಚಾರಗಳನ್ನು ಮಾಡಿದ್ವಿ. ಬ್ಲ್ಯಾಕ್ ಟರ್ಮಲೈನ್ ಏನು ಮಾಡುತ್ತೆ ಅಂದರೆ, ನಮ್ಮ ಮೈಂಡನ್ನು ಒಂದು ಕನ್ಸಿಸ್ಟೆನ್ಸಿಯನ್ನು ಮಾಡ್ತದೆ. ಒಬ್ಬೊಬ್ಬರು ನಿದ್ದೆಗಣ್ಣಲ್ಲಿ ಮಾತಾಡ್ತಿರ್ತಾರೆ, ಅಥವಾ ನಿದ್ದೆಗಣ್ಣಲ್ಲಿ ನಡೀತಕ್ಕಂಥ ಸನ್ನಿವೇಶ ಬರ್ಬೋದು. ಭಯವನ್ನು ಪಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಹೊರಗೆ ಆಚೆಗೆ ಹೋಗೋಕ್ಕೆ ಭಯ ಅನಿಸ್ತದೆ. ರಾತ್ರಿ ಕತ್ಲಾಕಡೆ ಅಯ್ಯೋ ನನ್ನ ಮಕ್ಕಳು ಎಲ್ಲೂ ಹೋಗೋಕ್ಕೆ ಹೆದರ್ಕೊಳ್ತಾರೆ, ನಮ್ಮ ಮನೆಯವರು ಅಷ್ಟೇ ಸ್ವಲ್ಪ ಆಚೆ ಕಡೆ ಹೋಗೋಕ್ಕೆ ಹೆದರ್ಕೊಳ್ತಾರೆ, ಏನೋ ಒಂದು ರೀತಿಯಾಗಿ ಭಯದ ವಾತಾವರಣ ಇದೆ ಅಂತಕ್ಕಂಥವ್ರಿಗೂ, ಅಥವಾ ಮಾನಸಿಕವಾಗಿ ಏನೋ ಸ್ಥಿಮಿತ ಇಲ್ಲ ಅಂತಕ್ಕಂಥವ್ರಿಗೆ ನೋಡಿ, ಇದು ಬ್ಲ್ಯಾಕ್ ಟರ್ಮಲೈನ್ ಅಂತ ಕರೆದ್ವಿ. ಆರೋಗ್ಯ ವೃದ್ಧಿಯನ್ನು ಸಹಿತವಾಗಿ ಮಾಡುತ್ತೆ. ಒಳ್ಳೆಯ ಒಂದು ಥ್ರೆಡ್ಡಿಂದ, ಅಂದರೆ ವಿಶೇಷವಾಗಿ ನಾವು ತರಿಸ್ತಕ್ಕಂಥದ್ದು ಜೆನ್ಯೂನ್ ಕ್ವಾಲಿಟಿ. ಈ ಒಂದು ಬ್ಲ್ಯಾಕ್ ಟರ್ಮಲೈನ್ ಅಂದರೆ ಇದು ಕ್ವಾರ್ಟ್ಸ್, ಸಣ್ಣ ಕಲ್ಲುಗಳು, ಒಂದು ಮಣಿ. ಇದನ್ನು ವೇರ್ ಮಾಡೋದ್ರಿಂದ ನೆಗೆಟಿವ್ಸ್ ಎನರ್ಜಿ ದೂರ ಆಗುತ್ತೆ. ಸ್ನಾನ ಮಾಡಬೇಕಾದ್ರೂ ವೇರ್ ಮಾಡಿ. ಒಮ್ಮೊಮ್ಮೆ ಈ ಚಂದ್ರನ ಬೆಳಕಲ್ಲಿ ನೀರಲ್ಲಿ ಇಟ್ಟು ಆ ನೀರನ್ನು ಸಹಿತವಾಗಿ ಸ್ನಾನವನ್ನು ಮಾಡ್ಬೋದು. ಇದನ್ನು ಹಾಕ್ಕೊಂಡು ಆ ಸ್ನಾನವನ್ನು ಮಾಡಿಕೊಂಡು ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ. ನ್ಯಾಚುರಲ್ ಪ್ರೋಸೆಸ್, ಇವೆಲ್ಲ ನ್ಯಾಚುರಲ್ ಫಿನೋಮಿನಾ, ಅಂದರೆ ನಿಮಗೆ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ವಸ್ತುಗಳು ಕೂಡ. ಇದರಿಂದ ಖಂಡಿತವಾಗಿ ನಿಮಗೆ ಆ ಥರದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ಸರಳವಾಗಿ ಬೇಕು ಅಂದರೆ ನೋಡಿ, ಜೆನ್ಯೂನ್ ಕ್ವಾಲಿಟಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ, ಮ್ಯಾಕ್ಸಿಮಮ್ ನಾವು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.